ಮಹಿಳೆಯರಿಗೆ ಇನ್ಸ್ಪೆಕ್ಟರ್ ಸಂದೇಶ್ ಟಾರ್ಚರ್ ಕೊಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿಚಾರಣೆ ಈಗ ಮುಕ್ತಾಯ ಆಗಿದೆ. ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆ ಸಂದೇಶ್ ವಿಚಾರಣೆಯನ್ನು ಮಾಡಲಾಗ್ತಾ ಇತ್ತು. ಕೊಣಂಬೂರಿನ ನಗರ ಎಸಿಪಿ ಆಗಿರುವಂತಹ ಶ್ರೀಕಾಂತ್ ಅವರಿಂದ ವಿಚಾರಣೆ ನಡೆಸಲಾಗ್ತಾ ಇತ್ತು. ಮಂಗಳೂರು ಉತ್ತರ ಎಸಿಪಿ ಆಗಿರುವ ಕಚೇರಿಯಲ್ಲಿ ನಡೆದಿರುವಂತಹ ವಿಚಾರಣೆ ಪ್ರಕರಣದ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಿದ ಆರೋಪಿ ಸಂದೇಶ್ ಒಟ್ಟು 2.5 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಲಾಗಿದೆ ಎಸಿಪಿ ಅವರಿಂದ. ನ್ಯೂಸ್ ಫಸ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾದಂತಹ ವರದಿಯನ್ನು ನಿನ್ನೆಯಿಂದನೂ ಸಹ ಬಿತ್ತರ ಮಾಡುವಂತಹ ಕೆಲಸವನ್ನು ಮಾಡಿತು. ಸಂತ್ರಸ್ತೆಯರ ಪರವಾಗಿ ಅವರ ಧ್ವನಿಯಾಗಿ ನಿಲ್ಲುವಂತಹ ಕೆಲಸವನ್ನು ಮಾಡುತ್ತೆ ನ್ಯೂಸ್ ಫಸ್ಟ್. ಅದಾದಮೇಲೆ ನ್ಯೂಸ್ ಫಸ್ಟ್ ನಿರಂತರವಾದಂತಹ ವರದಿ ಬಿತ್ತರ ಆದಮೇಲೆ ಮಹಿಳಾ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಳ್ಬೇಕು ಅನ್ನುವಂತಹ ಆದೇಶವನ್ನು ನೇರವಾಗಿ ಅಲ್ಲಿರುವಂತಹ ಕಮಿಷನರ್ಗೆ, ಮಂಗಳೂರು ಕಮಿಷನರ್ಗೆ ಆದೇಶವನ್ನು ಕೊಡುತ್ತೆ. ಅದಾದಮೇಲೆ ಈ ಇನ್ಸ್ಪೆಕ್ಟರ್ನ ಕರ್ಮಕಾಂಡ ಸಂಪೂರ್ಣವಾಗಿ ಎಳೆಯಾಗಿ ಯಾರು ಆ ಸಂತ್ರಸ್ತೆಯರಿದ್ರಲ್ಲ ಅವರೇ ನ್ಯೂಸ್ ಫಸ್ಟ್ನಲ್ಲಿ ಕೂತ್ಕೊಂಡು ವಿವರವಾದಂತಹ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಬಹಳಷ್ಟು ತಿಂಗಳುಗಳಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಪರಿಹಾರನೇ ಸಿಕ್ಕಿರೋದಿಲ್ಲ. ಆದರೆ ನ್ಯೂಸ್ ಫಸ್ಟ್ನಲ್ಲಿ ಕೂತ್ಕೊಂಡು ಅವರ ತಮ್ಮ ಅಳಲನ್ನು ತೋಡಿಕೊಂಡ ನಂತರ ಈಗ ಪ್ರಕರಣ ದಾಖಲಾಗಿದೆ. ಸಂದೇಶ್ ಯಾವ ವ್ಯಕ್ತಿ ಇನ್ಸ್ಪೆಕ್ಟರ್ ಸಂದೇಶ್ ಇದಾನಲ್ಲ ಅವನ ದೌರ್ಜನ್ಯ ವಿರುದ್ಧವಾಗಿ ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ಒಟ್ಟು 2 ಗಂಟೆಗಳ ಕಾಲ ವ್ಯಕ್ತಿಯ ವಿಚಾರಣೆ ನಡೆಸಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಕಿರಣ್ ಕೊಡ್ತಾರೆ. ಕಿರಣ್, ಈಗಾಗಲೇ ಸಂದೇಶ ವಿಚಾರಣೆ ನಡೀತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆ ವಿಚಾರಣೆಯಲ್ಲಿ ಏನೆಲ್ಲ ವಿಚಾರಗಳನ್ನು ಪ್ರಶ್ನೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಏನಾದರೂ ಸಿಗ್ತಾ ಇದೆನಾ? ಜಗದೀಶ್, ಇದೊಂದು ಇಲಾಖೆಯ ಎಂಕ್ವೈರಿ ಆಗಿರುತ್ತೆ. ಮತ್ತೆ ನಿನ್ನೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಈ ಒಂದು ಎಂಕ್ವೈರಿಗೆ ಆರ್ಡರ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಇವರ ಮೇಲೆ ಬಂದಿರುವಂತ ಸಂದೇಶ್ ಮೇಲೆ ಬಂದಿರುವಂತದ್ದು ಗಂಭೀರ ಆರೋಪ. ಅದು ಕೂಡ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತದ್ದು, ಹಾಗೇನೆ ಹಣಕ್ಕೆ ಬೇಡಿಕೆ ಇಟ್ಟಿರುವಂತ ಇದೆಲ್ಲ ವಿಚಾರಗಳನ್ನ ಮುಂದಿಟ್ಟು ಈಗ ತನಿಖೆ ನಡೆಸಲಾಗ್ತಾ ಇದೆ. ಆಂತರಿಕ ತನಿಖೆ ಅಂದ್ರೆ ಇಲಾಖೆಯ ತನಿಖೆ, ಅದು ಕೂಡ ಎಸಿಪಿ ನಾರ್ತ್ ಎಸಿಪಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ತನಿಖೆ ಇದು. ಈ ಹಿನ್ನೆಲೆಯಲ್ಲಿ ತನಿಖೆಗೆ ಅವರು ಇವತ್ತು ಎಸಿಪಿ ಕಚೇರಿಗೆ ಹಾಜರಾಗಿದ್ರು. ಎಸಿಪಿ ಅವರ ಮುಂದೆ ಅವರು ಕೇಳಿದಂತ ಪ್ರಶ್ನೆಗಳು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳನ್ನ ಅವರನ್ನ ಸಂದೇಶ್ ಅವರಿಗೆ ಕೇಳಲಾಗಿದೆ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇನ್ನಷ್ಟು ಮತ್ತೆ ಎಂಕ್ವೈರಿ ನಡೀಲಿಕ್ಕಿದೆ. ಯಾಕಂತ ಹೇಳಿದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿ ಆರೋಪ ಮಾಡಿದ್ದಾರೆ ಅವರು ಕೂಡ ಬಂದು ಈ ಒಂದು ಎಂಕ್ವೈರಿ ಎದುರಿಸಬೇಕಾದಂತಹ ಇದಿದೆ, ಸಂದರ್ಭ ಇದೆ. ಈ ಹಿನ್ನೆಲೆಯಲ್ಲಿ ಅವರು ಬಂದ ನಂತರ ಈ ಎಲ್ಲ ಒಂದು ತನಿಖೆ ಪೂರ್ಣಗೊಳ್ಳುತ್ತೆ. ಅದರ ನಂತರ ಈ ವರದಿಯನ್ನ ಅವರು ಪೊಲೀಸ್ ಕಮಿಷನರ್ಗೆ ಕೊಡ್ತಾರೆ. ಅದರ ನಂತರ ಏನು ಕ್ರಮ ಆಗ್ಬೇಕು ಆ ಕ್ರಮಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ಆರ್ಡರ್ ಮಾಡ್ತಾರೆ. ಅಲ್ಲಿ ತನಕ ಈ ಎಂಕ್ವೈರಿ ನಡೀತಾ ಇರ್ತದೆ. ಆದ್ರೆ ಇದರ ಇನ್ನೊಂದು ಭಾಗವಾಗಿ ಈಗಾಗಲೇ ಯಾರು ಸಂತ್ರಸ್ತಿದ್ದಾರೆ ಅವರು ಮಹಿಳಾ ಆಯೋಗಕ್ಕೂ ಕೂಡ ಇದು ಕೊಟ್ಟಿರುವಂತದ್ದು, ದೂರು ಕೊಟ್ಟಿರುವಂತದ್ದು, ಅಲ್ಲಿಂದ ಕೂಡ ಒಂದು ಸೂಚನೆ ಬಂದಿದೆ, ಇದು ಎಂಕ್ವೈರಿ ಮಾಡಿ ಅವರನ್ನ ಅದಕ್ಕೆ ವರದಿ ಕೊಡಬೇಕು ಅಂತ. ಆ ನಿಟ್ಟಿನಲ್ಲೂ ಕೂಡ ಈಗ ಎಂಕ್ವೈರಿ ನಡೀತಾ ಇದೆ. ಜಗದೀಶ್, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಭರತ್ ನಾಗಲಕ್ಷ್ಮಿ ಚೌಧರಿ ಅವರ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರವರು ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ದೂರು ಬಂದಿದೆ. ಮಹಿಳಾ ಆಯೋಗದಿಂದ ಕೂಡ ತನಿಖೆಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈಗ ನನ್ನ ಜೊತೆಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಇದ್ದಾರೆ. ಮಾತಾಡಿಸ್ತೀನಿ ಅವ್ರನ್ನ. ಮೇಡಮ್, ಕಾನೂನು ಕಾಯಬೇಕಾಗಿರುವಂತಹ ಪೊಲೀಸ್ ಅಧಿಕಾರಿ ಈ ರೀತಿಯಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ, ಅವರನ್ನ ಲೈಂಗಿಕವಾಗಿ ಬಳಸ್ಕೊಂಡಿರುವಂತಹ ಆರೋಪ ಕೇಳಿ ಬಂದಿದೆ. ಈಗ ನಿಮ್ಮ ಗಮನಕ್ಕೂ ಬಂದಿರುತ್ತೆ ಮೇಡಮ್, ಏನು ಹೇಳ್ತೀರಿ? ಖಂಡಿತವಾಗ್ಲೂ ಮಾಧ್ಯಮದ ವರದಿಯನ್ನು ನೋಡಿದಾಗ, ಆ ವಿಡಿಯೋಗಳನ್ನೆಲ್ಲ ನೋಡಿದಾಗ ಪ್ರೈಮಾ ಫೇಸಿಯಾಗಿ ಅವ್ರು ಕಾಣ್ತಾರೆ. ಅವರು ಇಮಿಡಿಯೇಟ್ಲಿ ಅವರನ್ನು ಅಲ್ಲಿಂದ ಸಸ್ಪೆಂಡ್ ಮಾಡಿ ತನಿಖೆಯನ್ನು ಮಾಡಬೇಕು ಅವರು ಆ್ಯಕ್ಚುಲಿ. ಮತ್ತು ಇದು ಒಬ್ಬರಲ್ಲ, ಈಗ ಹಲವಾರು ಸಂತ್ರಸ್ತೆಯರಿದ್ದಾರೆ ಇಲ್ಲಿ. ಈಗ ನನ್ನನ್ನು ಬಂದು ಭೇಟಿ ಮಾಡಿದ್ದಾರೆ, ಹಲವಾರು ವಿಡಿಯೋಗಳನ್ನು ತೋರಿಸಿದ್ದಾರೆ. ಅವರು ಒಂದು ತಾಯಿ ಆ ಮಗನನ್ನು ಹಿಡ್ಕೊಂಡು ಆ ಸ್ಟೇಷನ್ ಒಳಗೆ ಇದನ್ನೆಲ್ಲವೂ ಆ ವಿಡಿಯೋನ ನೋಡಿದ್ದೀನಿ. ಪೊಲೀಸ್ಗೆ ಯಾವುದೇ ಅಧಿಕಾರ ಇಲ್ಲ ಹೊಡೆಯೋದು ಅಂಥದ್ದು. ಆಮೇಲೆ ಅದು ಅವನು 16 ವರ್ಷದ ಮಗ. ಆಮೇಲೆ ಅದ್ರ ಮೇಲೇ ಅವ್ರ ಮೇಲೆ ಕಾನೂನಿನ ಕ್ರಮ ಆಗಬೇಕು. ಮತ್ತು ಅವರೆಲ್ಲ ಜೀವದ ಬೆದರಿಕೆಯಲ್ಲಿ ಬಂದಿದ್ದಾರೆ. ಅಂದರೆ ಎಲ್ಲರಿಗೂ ಒಂಥರ ಭಯ,
ಈಗಲೂ ಅಷ್ಟೇ ನಾನು ಕಮಿಷನರ್ ಅವ್ರಿಗೆ ಎಲ್ಲ ಸಂತ್ರಸ್ತೆಯರ ಎದುರುಗಡೆನೇ ನಾನು ಕಮಿಷನರ್ ಅವ್ರಿಗೆ ಫೋನ್ ಮಾಡಿದ್ದೀನಿ, ಮಾತಾಡಿ ಫಸ್ಟು ಅವ್ರಿಗೆ ಒಂದು ಆತ್ಮವಿಶ್ವಾಸ ತುಂಬಿ ಅವರಿಗೆ ಒಂದು ಭರವಸೆಯಾಗಿ ನಿಂತ್ಕೊಳ್ಳಿ. ಯಾರೇ ಆಗಲಿ ಭಯ ಇಲ್ಲದೆ ಇರೋ ವಾತಾವರಣದಲ್ಲಿ ನಿಮ್ಮನ್ನು ಬಂದು ಅಪ್ರೋಚ್ ಆಗಬೇಕು. ಅಷ್ಟು ಸಂತ್ರಸ್ತೆಯರು ಆ ಮಕ್ಕಳ ಸಮೇತ ಅಳ್ತಾ ಇದ್ದಿದ್ದು ನೋಡಿ ನನಗೆ ತುಂಬ ಬೇಜಾರಾಗಿದೆ. ಮತ್ತು ನಾನು ಬೆಳಗ್ಗೆ ಗೃಹ ಸಚಿವರನ್ನು ಸಹ ನಾನು ಭೇಟಿ ಮಾಡಿದ್ದೀನಿ. ಅವರೂ ಸಹ ನಾವು ಹೇಳತನ ಅವ್ರೇನು ಕಾಯಬೇಕಾಗಿಲ್ಲ, ಇದು ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಅವರೆಲ್ಲ ಇಂಟ್ರೋಗೇಟ್ ಮಾಡಿ ಕಳಿಸ್ಕೊಡ್ಬೇಕು ಅಂತಲೂ ಸಹ ಹೇಳಿದ್ರು. 2 ದಿನದಲ್ಲಿ ನಾನು ವರದಿಯನ್ನು ಕೇಳಿದ್ದೀನಿ ಅಂತಲೂ ಸಹ ಹೇಳಿದ್ರು. ನಾನು ಕಮಿಷನರ್ ಅವ್ರಿಗೂ ಮಾತಾಡಿದ್ದೀನಿ, ಮಾನ್ಯ ಗೃಹ ಸಚಿವರಿಗೂ ಮಾತಾಡಿದ್ದೀನಿ. ಮತ್ತು ನಾನು ಅವ್ರು ಕೊಟ್ಟಿರುವಂಥ ಎವಿಡೆನ್ಸಸ್ನೆಲ್ಲ ಇಟ್ಕೊಂಡು ಪ್ರತಿಯೊಂದೂ ಸಹ ಅವರಿಗೆ ಇನ್ ಡೀಟೇಲ್ ಕಮಿಷನರ್ ಅವ್ರಿಗೆ ನಾನು ಕಳಿಸ್ಕೊಡ್ತೇನೆ. ಯಾಕಂದರೆ ಅವ್ರು ಕೊಟ್ಟಿರೋ ಒಂದು ಕಂಪ್ಲೇಂಟ್ ಮೇಲೆ ಅವರನ್ನು ಕರೆದು ಯಾವತ್ತೂ ಒಂದು ವಿಚಾರಣೆ ಮಾಡಲಿಲ್ಲ ಅನ್ನೋದು ಸಹ ಸಂತ್ರಸ್ತೆಯರ ದೂರಿದೆ. ಸೊ ಹಾಗೆಲ್ಲ ಆಗಬಾರ್ದು. ಅದನ್ನೆಲ್ಲವನ್ನು ನಾನು ಕೇಳಿ ಪತ್ರವನ್ನು ಅವರಿಗೆ ಬರೆದಿದ್ದೇನೆ. 15 ದಿವಸದ ಒಳಗಡೆ ಅವರು ಉತ್ತರ ಸಹ ನಮಗೆ ಕೊಡಬೇಕು. ಮತ್ತು ಅವ್ರಿಗೆ ಸಂಪೂರ್ಣವಾದ ರಕ್ಷಣೆಯನ್ನು ಒದಗಿಸ್ಲಿಕ್ಕೂ ಸಹ ನಾನು ಕಮಿಷನರ್ ಅವ್ರಿಗೆ ಮಾತಾಡಿದ್ದೀನಿ. ಮೇಡಮ್, ಈಗ ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದಂತಹ ಮಹಿಳೆಯರಾಗಿರ್ಬೋದು ಅಥವಾ ಇತರೆ ದೂರುಗಳಿಗೆ ಸಂಬಂಧಪಟ್ಟಂತೆ ಬಂದಂತಹ ಮಹಿಳೆ ಎಲ್ಲರೂ ಕೂಡ ಈ ರೀತಿಯಾಗಿ ಅವರು ದೌರ್ಜನ್ಯ ಮಾಡೋದು ಅಥವಾ ಲೈಂಗಿಕವಾಗಿ ಬಳಸ್ಕೊಳ್ಳೋಂಥ ಪ್ರಯತ್ನ ಮಾಡಿದಾಗ ರಕ್ಷಣೆ ಎಲ್ಲಿ, ಮಹಿಳೆಯರಿಗೆ ರಕ್ಷಣೆ ಎಲ್ಲಿದೆ ಮೇಡಮ್? ಸ್ಟೇಷನ್ ಅಂದರೆ ತಮಗಾಗಿರೋ ನೋವನ್ನು ನ್ಯಾಯ ಕೇಳೋದಕ್ಕೋಸ್ಕರ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲೇ ಒಬ್ಬ ಅಧಿಕಾರಿ ಈ ರೀತಿಯ ವರ್ತನೆ ಮಾಡಿದಾಗ ಯಾವ ಧೈರ್ಯದ ಮೇಲೆ ಅವರು ಈ ರೀತಿ ಮಾಡ್ತಾರೆ? ಮತ್ತು ಮೇಲಧಿಕಾರಿಗಳಿಗೆ ಇದ್ರ ಬಗ್ಗೆ ಅರಿವು ಇದ್ರೂ ಕೂಡ ಸುಮ್ಮನಾಗಿರ್ತಾರಂತ ಅಲ್ಲ. ಆ್ಯಕ್ಚುಲಿ ನೋಡಿ ಏನಾಗುತ್ತೆ, ಒಬ್ಬ ಪೊಲೀಸು ಈ ಥರ ತಪ್ಪುಗಳನ್ನು ಮಾಡಿದಾಗ ನಾವು ಇಡೀ ಪೊಲೀಸ್ ಇಲಾಖೆಗೇ ಕಳಂಕವನ್ನು ವಹಿಸ್ಬಿಡ್ತೀವಿ. ಅದು ತಪ್ಪು. ಇವತ್ತು ನಾವೆಲ್ಲರೂ ಇಷ್ಟೊಂದೆಲ್ಲ ನಾವು ಚೆನ್ನಾಗಿರಲಿಕ್ಕೆ ಕಾರಣ ಪೊಲೀಸ್ ಇಲಾಖೆ ಶ್ರಮ. ಬಟ್ ಈ ಥರ ಆದಾಗ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಕ್ರಮ ತಗೊಂಡು ನ್ಯಾಯವನ್ನು ಒದಗಿಸ್ಬೇಕು. ಅದನ್ನು ಮಾತ್ರ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಈ ಥರ ಎಲ್ಲ ನಡೆದಾಗ ಇಮಿಡಿಯೇಟ್ಲಿ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ನಾವು ಆ್ಯಕ್ಷನ್ಗೂ ಸಹ ನಾವು ಬರೆದಿದ್ದೀವಿ. ಮೇಡಮ್, ಈಗ ಸಂತ್ರಸ್ತೆಯರು ನಿಮ್ಮನ್ನು ಕೂಡ ಭೇಟಿ ಮಾಡಿ ಒಂದಿಷ್ಟು ಸಾಕ್ಷ್ಯಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂದರೆ ಅವ್ರ ಬಳಿ ಇದ್ದಂತಹ ವಿಡಿಯೋ ರೆಕಾರ್ಡ್ಸ್ ಅಥವಾ ಆಡಿಯೋ ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಮೇಡಮ್. ಏನೆಲ್ಲ ಸಾಕ್ಷಿ ಇದೆ ಅವರೆಲ್ಲ ಅವರ ಮೊಬೈಲ್ನಲ್ಲಿ ಆ ವಿಡಿಯೋಗಳನ್ನೆಲ್ಲ ಇಟ್ಕೊಂಡಿರೋದನ್ನೆಲ್ಲ ನನಗೆ ತೋರಿಸಿದ್ದಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ. ಅದ್ರ ಪ್ರಕಾರನೇ ಪ್ರಶ್ನಾವಳಿಯನ್ನೆಲ್ಲ ಪ್ರಿಪೇರ್ ಮಾಡಿ ಕಮಿಷನರ್ ಅವ್ರಿಗೆ ಕಳಿಸ್ಕೊಡ್ತೀವಿ. ನೀವೇನಾದರೂ ಅವರಿಗೆ, ಅಂದರೆ ಇನ್ಸ್ಪೆಕ್ಟರ್ ಸಂದೇಶ್ ಅವರಿಗೆ ನಿಮ್ಮ ಆಯೋಗದ ಕಡೆಯಿಂದ ನೋಟಿಸ್ ಕೊಟ್ಟು ನೀವೇನಾದರೂ ಇಲ್ಲಿ ವಿಚಾರಣೆ ಮಾಡೋಂಥ ಚಾನ್ಸಸ್ ಇರುತ್ತೆ? ಇಲ್ಲ, ವರಿಷ್ಠ ಅಧಿಕಾರಿ ಅಲ್ಲಿ ಅವರನ್ನು ಕರೆದು ವಿಚಾರಣೆ ಮಾಡಬೇಕು. ನಾವು ಅಲ್ಲಿನ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನಾವು ಪತ್ರವನ್ನು ಬರೀತೀವಿ, ಆಮೇಲೆ ಬರೆದಿದ್ದೀವಿ. ಅವರು ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕಳಿಸ್ಬೇಕು. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಇದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರ ಮಾತು. ಅಂದ್ರೆ ಈಗಾಗಲೇ ನಾವು ಸಂಬಂಧಪಟ್ಟಂತೆ ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ, ಸೂಕ್ತ ಕ್ರಮವನ್ನು ತಗೋಬೇಕು. ನಮ್ಮ ಹತ್ರ ಸಂತ್ರಸ್ತರು ಬಂದು ಕೂಡ ಈಗ ಒಂದಿಷ್ಟು ಆಡಿಯೋ ಮತ್ತೆ ವಿಡಿಯೋಗಳ ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಪರಿಶೀಲಿಸಿ ಕ್ರಮ ತಗೊಳ್ಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೂಡ ಈಗ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.